ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಂದು ಒಂದು ವಾರ ಬ್ಯಾಕ್ ವಿಡಿಯೋ ಹಾಕಿದ್ದೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವಾರ ಹಿಂದೆ ಸ್ಟಾರ್ಟ್ ಮಾಡಿದ್ದೆ ಮಾಡೋಕ್ಕೆ. ಅದರಲ್ಲಿ ಒಂದು ವಾರ ಹಿಂದೆ ನಂದು ಪರಿಚಯನ ಕೊಟ್ಟಿದ್ದೆ. ಅದಾದಮೇಲೆ ನಾನೇನು ವೀಡಿಯೋನೇ ಮಾಡಿರಲಿಲ್ಲ, ಯಾಕಂದರೆ ನನಗೆ ಟೈಮ್ ಇರಲಿಲ್ಲ. ಸೊ ಸ್ವಲ್ಪ ಸಮ್ ರೀಸನ್ಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಆಶಾ ಈಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ನಾನು ವೀಡಿಯೋ ಕಂಟಿನ್ಯೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಏನಪ್ಪ ಅಂತಂದರೆ ಎಲ್ರಿಗೂ ಕೆಲಸ ಅಂತ ಇರುತ್ತೆ. ಸೊ ಫ್ಯಾಮಿಲಿ ಅದು ಇದು ಅಂತ ಸ್ವಲ್ಪ ಟೆನ್ಷನ್ಸ್ ಇತ್ತು. ಇವಾಗೆಲ್ಲ ಟೆನ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೇನೆ. ಇವತ್ತು ಸಂಡೇ ಬೇರೆ, ಬೆಳಗ್ಗೆಯಿಂದ ಫುಲ್ ಆನ್ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿದ್ದಾಯಿತು. ಇವಾಗ ಈವ್ನಿಂಗ್ ಟೈಮಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1st of ಡಿಸೆಂಬರ್. ಇವತ್ತು ಬೆಂಗಳೂರಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಸಂಡೇ ದಿವಸ ಫುಲ್ಲು ಮಳೆ ಬರ್ತಾ ಇದೆ. ಮಳೆ ಅಂದರೆ ಹೆಂಗೆ ಜೋರಾಗೂ ಬರ್ತಾ ಇಲ್ಲ, ಜಿಗಿ 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 ಅಂತ ಬರ್ತಾ ಇದೆ. ಸೊ ಅಂಥ ಟೈಮಲ್ಲಿ ಬಜ್ಜಿ ಬೋಂಡ ತಿನ್ನಬೇಕು ಅಂತಂದರೆ ತುಂಬ ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ನನಗೆ ಮೊನ್ನೆ ಹುಷಾರಿರಲಿಲ್ಲ, ಕೆಮ್ಮು, ಶೀತ, ಜ್ವರ ಎಲ್ಲ ಇರೋದ್ರಿಂದ ಇವಾಗ ಬೇಡ ಅನ್ನಿಸ್ತಾ ಇದೆ. ತಿನ್ನಬೇಕು ಅನ್ನಿಸ್ತಾ ಇದೆ, ಬಟ್ ಅದೆಲ್ಲ ನೆನೆಸ್ಕೊಂಡ್ರೆ ಬೇಡಪ್ಪ ಸ್ವಾಮಿ ಬೇಡ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇವಾಗ ಈವ್ನಿಂಗ್ ಟೈಮು ಟೀನೂ ಕುಡಿಬೇಕು ಅನ್ನಿಸ್ತಾ ನನಗೆ. ನಾನಂತೂ ಟೀ ಲವರು, ಯಾರೇನಾದರೂ ನಾನು ಟೀ ಬಿಡೋಕ್ಕಾಗಲ್ಲ. ತುಂಬ ಜನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಬೇಕು ನನಗೆ. ಸೊ ಹಾಗಾಗಿ ಟೀ ಜೊತೆಗೆ ಏನಾದರೂ ತಿನ್ನಬೇಕು. ಸ್ವಲ್ಪ ಲೈಟಾಗಿ ಹೊಟ್ಟೆ ಕೂಡ ಹಸಿತಾ ಇದೆ. ಸೊ ಹಾಗಾಗಿ ತುಂಬ ಮಾತಾಡ್ತಿದ್ದೀನ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಮ್ಮದು ಚಿಕ್ಕ ಫ್ಯಾಮಿಲಿ, ಚಿಕ್ಕ ಚಿಕ್ಕ ಪಾತ್ರೆಗಳೇ ಇರುತ್ತೆ ನಮ್ಮ ಹತ್ರ ಎಲ್ಲನೂ. ಸೊ ಹಂಗಾಗಿ ಇಲ್ಲಿ ನೋಡಿ, ನಾನು ಪಾತ್ರೆ ಇಟ್ಟಿದ್ದೀನಿ. ಅವಲಕ್ಕಿ ಚೂಡ ನಮ್ಮ ಉತ್ತರ ಕರ್ನಾಟಕ ಸೈಡು ಅವಲಕ್ಕಿ ಚೂಡ್ವ ಏನೋ ಒಂದು. ಸೊ ನಮ್ಮ ಕಡೆ ತುಂಬ ನನಗೆ ಇಷ್ಟ ಪರ್ಸ್ನಲಿ. ಅದು ಮೀಡಿಯಮ್ ಅವಲಕ್ಕಿ ಇರುತ್ತೆ, ಬಟ್ ನನ್ನ ಹತ್ರ ಅದು ಇಲ್ಲ ಇವಾಗ. ಸೊ ನಾನು ಇದೇ ಅವಲಕ್ಕಿನ ಯೂಸ್ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ನಮಗೋಸ್ಕರ ಅಂತ ನಾನು ಮಾಡ್ತಾ ಇರೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ. ಸೊ ಈ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ತೋರಿಸ್ಲಾ? ಕಾಣಿಸ್ತಾ ಇದೆಯಾ? ಕಾಣಿಸಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಇವತ್ತು ನನಗೆ ತಿನ್ನಬೇಕು ಅನ್ಸಾಗೆಲ್ಲ ನಾನು ನಮ್ಮ ಅಮ್ಮನ ಕೈಯಿಂದ ಲಾಟಾಗಿ ಮಾಡಿಸ್ತೀನಿ. ನನಗೆಲ್ಲ ಮಾಡೋಕ್ಕೆಲ್ಲ ಇದೆಲ್ಲ ಬರಲ್ಲ, ಅಡುಗೆ ಎಲ್ಲ ಫುಲ್ ಒಂದು ಝೀರೋ. ಸೊ ಹಂಗಂತ ಮಾಡೋಕ್ಕೆ ಬರಲ್ಲ ಅಂತ ಏನಿಲ್ಲ, ಮಾಡ್ತೀನಿ. ಬಟ್ ಏನೋ ಒಂದು ರೇಂಜು ಮಾಡ್ತೀನಿ, ಅಷ್ಟೊಂದು ಕೆಟ್ಟದಾಗೇನು ಮಾಡಲ್ಲ. ಸೊ ಹಂಗಾಗಿ ಇವಾಗ ನೋಡಿ ಇದೆಲ್ಲ ಸ್ವಲ್ಪ ಹುರ್ಕೋತೀನಿ, ಯಾಕಂದರೆ ಇದು ಇರುತ್ತಲ್ವಾ, ಇದು ಗಟ್ಟಿ ಇರುತ್ತೆ. ಸ್ವಲ್ಪ ಹುರಿದ್ರೆ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ, ತಿನ್ನೋಕ್ಕೆ ಕುರುಮ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಹುರಿತಾ ಇದ್ದೀನಿ. ಇಲ್ಲಿ ನೋಡಿ ಹುರಿತಾ ಇದ್ದೀನಿ ನಾನು. ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ನೋಡಿ, ಓಕೆನಾ? ಕಾಣಿಸ್ತಾ ಇರುತ್ತೆ. ಬೆಳಗ್ಗೆಯಿಂದ ನನಗೆ ಒಂದೇ ಒಂದು ಸಾಂಗ್ ಬರ್ತಾ ಇದೆ ಬೆಳಗ್ಗೆಯಿಂದ. ಯಾವುದು ಅಂತಂದರೆ ಇವಾಗ ವೈರಲ್ ಆಗಿದೆ, ಸಂಜಿತ್ ಹೆಗ್ಡೆ ಮತ್ತು ಸೋನು ನಿಗಮ್ ಅವರು ಹಾಡಿರೋದು ವೈರಲ್ ಟ್ರೆಂಡಿಂಗ್ ಸಾಂಗ್ ಅಂತಲೇ ಹೇಳ್ಬೋದು. ಯಾವುದು ಅಂದರೆ ಸೋತೆ ಹೋದೆ ಅಂತ ಹಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಸೊ ಚೆನ್ನಾಗಿದೆ. ನೀ ಮೊದಲ ಕೊನೆಯ ಆಸೆ, ಚೆನ್ನಾಗಿದೆ, ಸೂಪರಾಗಿದೆ. ನನಗಂತ ಅದೇ ಕನ್ವರ್ಸ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದನೂ ಅದನ್ನೇ ಹಾಡ್ತಾ ಇದ್ದೀನಿ. ಸೊ ನಂದಿದು ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಸೆಕೆಂಡ್ ವ್ಲಾಗು. ಇನ್ಮೇಲೆ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಟ್ರಸ್ಟ್ ಮೀ, ಡೈಲಿ ಹಾಕ್ತೀನಿ. ನನಗೆ ಎಲ್ಲಿ ವಿಡಿಯೋ ಮಾಡೋದು, ಎಡಿಟು ಅದು ಇದು ಅಂತಂದರೆ ಸ್ವಲ್ಪ ಕಷ್ಟ ಹೋಗ್ತಾ ಇದೆ. ಸೊ ಹಾಗಾಗಿ ಯಪ್ಪ ಅನಿಸ್ತಾ ಇದೆ. ಬಟ್ ಯಾವುದು ನಾವು ಈಸಿಯಾಗಿ ನಮಗೆ ಯಾವುದು ಸಿಗಲ್ಲ. ಸೊ ಹಾಗಾಗಿ ನಾನು ಇನ್ಮೇಲೆ ಡೈಲಿ ಹಾಕ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ನೋಡಿ, ನಾನು ಮತ್ತು ನನ್ನ ಮಗ ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಅವ್ಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ.
ಇದು ಸ್ವಲ್ಪ ಗಟ್ಟಿ ಆಗಬೇಕು, ಚೆನ್ನಾಗಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಹುರಿಲೇಬೇಕು. ನೋಡಿ ಫುಲ್ಲು ಮಳೆಗಾಲದಲ್ಲೆಲ್ಲ ಹೆಂಗಾಗುತ್ತೆ ನೋಡಿ, ಹಂಗಾಗ್ಬಿಟ್ಟಿದೆ ಇದು. ಅಷ್ಟೊಂದು ಬಾಕ್ಸಲ್ಲಿ ಇಟ್ರೂ ಹಂಗಾಗಿದೆ. ಸೊ ಇದೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಬಾಯ್. ಅದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಅಲ್ವಾ. ಇಷ್ಟು ಶೇಂಗಾ ಇರೋದು ಇಷ್ಟು ಫುಲ್ ಹಾಕ್ಬಿಡ್ತೀನಿ. ಅದು ಪಟ 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 ಅಂತ ಇರುತ್ತೆ ಫಸ್ಟಿಗೆ ಹಾಕಿದ ತಕ್ಷಣ. ಈರುಳ್ಳಿ ಕಟ್ ಮಾಡೋಷ್ಟು ಪೇಷನ್ಸು ಇಲ್ಲ ನನ್ನ ಹತ್ರ. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಈರುಳ್ಳಿನೇ ಹಾಕ್ತಾ ಇಲ್ಲ, ಈರುಳ್ಳಿನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ನನ್ನ ಅಡುಗೆ ಸ್ಟೈಲು. ಏನು ಬೇಕಾದರೆ ಹೆಂಗೆ ಸಿಗುತ್ತಾ ಹಂಗೆ ಮಾಡ್ತೀನಿ. ಇದೇ ಬೇಕು, ಇದೇ ಇರಬೇಕು, ಇದೇ ಅಂತ ಏನಿಲ್ಲ. ಯಾವಾಗಲೂ ನನಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ನಾನು ಹಾಗೆ ಮಾಡ್ತೀನಿ. ಯಾವಾಗಲೂ ಕನ್ವೀನಿಯೆಂಟ್ ಅನ್ನೋಗಿನ ಟೈಮ್ ಸೇವ್ ಮಾಡೋದು ನೋಡ್ತೀನಿ. ಸೊ ಇದು ಏನಂತೀರ ನೀವು, ನನಗೆ ಗೊತ್ತಿಲ್ಲ. ನಾವು ನಮ್ಮ ಭಾಷೆಯಲ್ಲಿ ಪುಟಾಣಿ ಅಂತ ಕರಿತೀನಿ. ಸೊ ಇದು ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಹಾಕ್ಬಿಡಿ ಎಲ್ಲಾನು. ಕರಿಪತ್ತ, ಜೀರಿಗೆ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಸಾಕು ನಮ್ಮ ಅವಲಕ್ಕಿಗೆ. ಇದು ನಮ್ಮೂರ ಖಾರ, ತುಂಬ ಸ್ಟ್ರಾಂಗ್ ಇರುತ್ತೆ. ಹಾಕಿದ್ದೀನಿ ಒಂಚೂರು ಜಾಸ್ತಿನೇ, ಹೊಟ್ಟೆ ತುಂಬಲಿ ಅಂತ. ಸ್ವಲ್ಪ ಲೇಟಾಗಿ ಹಾಕಬೇಕಿತ್ತೇನೋ ಖಾರ, ಹಾಕ್ಬಿಟ್ಟೆ ನಾನು. ಯಾಕಂದರೆ ಅದು ಸೀದೋಗುತ್ತೆ ಎಣ್ಣೆಯಲ್ಲಿ ಜಾಸ್ತಿ ಖಾರ ಬೇಗ. ವಾಹ್, ಸೂಪರ್. ಇನ್ಮೇಲೆ ಡೈಲಿ ನಂದು ಇದೇ ಥರ ಚಿತ್ರ ವಿಚಿತ್ರ ವೀಡಿಯೋಸು ಬರ್ತಾನೆ ಇರುತ್ತೆ ನಿಮಗೆ. ಅದ್ರಂಗಿ ವೀಡಿಯೋಸ್ ಅಂತಾರಲ್ಲ, ಸೊ ಹಾಗೆ ನಂತರ ನೀವು ನನ್ನ ವೀಡಿಯೋಸ್ ನೋಡಿ ನಂತರ ನೀವು ಡಿಫ್ರೆಂಟ್ ಏನಂತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೊ ಅಡುಗೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು. ತುಂಬ ಜನ ಏನಂತ ಹೆಂಗಿರುತ್ತೆ ಅಂತಂದರೆ, ನಾನು ಇದಿದ್ರೇ ಮಾಡೋದು, ನನಗೆ ಇಷ್ಟೆಲ್ಲ ಇದ್ರೇ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂತ ನಾನು ತುಂಬ ಜನರ ಹತ್ರ ಕೇಳಿದ್ದೀನಿ. ಸೊ ನನಗೇನು ಆ ಥರ ಇಲ್ಲ, ಹೆಂಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲ ಇದ್ದಾಗಲೂ ನಾನು ಸ್ವಲ್ಪ ಸೇವ್ ಮಾಡೋದು ನೋಡ್ತೀನಿ. ಇದು ಆದರೆ ಮತ್ತೆ ನಾಳೆಗಾಗುತ್ತಲ್ಲ ಅಂತ, ಆ ಥರ ನಂದು ಮೆಂಟಾಲಿಟಿ. ನಂದು ಆ ಥರ ನಾನು ಮಾಡ್ತೀನಿ ಯಾವಾಗಲೂ. ಇದ್ದಾಗ ಎಲ್ಲನೂ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾಳೆ ಮುಖ ನೋಡ್ಕೊಂಡು ಕುತ್ಕೊಳ್ಳೋ ಕ್ಯಾರೆಕ್ಟರ್ ನಂದಲ್ಲ. ಸೊ ಇದ್ದಾಗಲೇ ಸ್ವಲ್ಪ ಸೇವ್ ಮಾಡಿ ನಾನು ಯಾವುದ್ರಲ್ಲೂ ಅಲ್ಲಾಗಲಿ ನಾನು ಅದೇ ಥರ ಮಾಡ್ತೀನಿ. ಸೊ ಸ್ವಲ್ಪ ಉಳಿಸೋ ಬುದ್ಧಿ ನನಗಿರುತ್ತೆ. ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡು ನನ್ನ ಮಗಳು ಅದರದ್ದು ಡೆಡ್ ಅಪೋಸಿಟ್ಟು. ಬರೀ ಕಷ್ಟ ಮಾಡೋದು, ಇದ್ದಾಗ ಹಂಗೆ ಮಾಡೋದು ನೋಡ್ತಾ ಇರ್ತಾರೆ. ಸೊ ನಾನು ಸ್ವಲ್ಪ ಹಾಗಲ್ಲ, ಸ್ವಲ್ಪ ಇದು ಮಾಡ್ತಾ ಇರ್ತೀನಿ ನಾನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ಇಟ್ಸ್ ಓಕೆ.
ಟೇಸ್ಟ್ ನಾನು ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ ಎದುರುಗಡೆನೆ. ಬಿಸಿ ಇರುತ್ತೆ ಸರ್. लोग हमसे जलते हैं इस बात पे क्यों इतने ज़्यादा खूबसूरत लगते हैं हम साथ में. ಖಾರವಾಗಿ ಮಸ್ತಾಗಿದೆ. ನಮ್ಮ ತಿನ್ನೋ ಸೌಂಡ್ ಬರ್ತಾ ಇರ್ಬೋದು ನಿಮಗೆ, ಎಷ್ಟೊಂದು ಕುರ್ಕುರಿ ಆಗಿದೆ ಅಂತ. ಸಖತ್ತಾಗಿದೆ. ನಾನು ಇದನ್ನು ತಿಂದು ಖಾಲಿ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ನೀವು ಟ್ರೈ ಮಾಡಿ ಇದೇ ಥರ ಏನಂತಾರೆ ಅವಲಕ್ಕಿನ ಝಟ್ಪಟ್ ಅಂತ ಮಾಡೋದು. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಹೊಸ ಕಂಟೆಂಟ್ ತೊಗೊಂಡು ಮತ್ತೆ ಬರ್ತೀನಿ.